ವ್ಯಾಪಕ ವಿರೋಧದ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಕೊನೆಗೂ ಕೂಡ ಮನೆಯನ್ನ ಹಸ್ತಾಂತರ ಮಾಡೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಂಡಿದೆ. ಈ ಸಂಬಂಧ ಇವತ್ತು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಮತ್ತು ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಒಂದು ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಮೂಲ ನಿವಾಸಿಗಳಿಗೆ ಅದರಲ್ಲೂ ಕೂಡ ಕರ್ನಾಟಕದವರಿಗೆ ಮನೆಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಲಾಯಿತು. ಮೊದಲ ಹಂತದಲ್ಲಿ ಗುರುವಾರ 25ರಿಂದ 30 ಜನರಿಗೆ ಮನೆ ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅರ್ಥಾತ್ ಇವತ್ತಿನ ಮೀಟಿಂಗ್ನಲ್ಲಿ ನಿರ್ಧಾರ ಆಗಿದೆ. ಇದೇ ವೇಳೆ ಸರ್ಕಾರದ ಜಾಗದಲ್ಲಿ ಗುಡಿಸಲು ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ತನಿಖೆ ಮಾಡುವ ನಿರ್ಧಾರವನ್ನು ಕೂಡ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. 3 ಡೇಸಲ್ಲಿ ಎಷ್ಟಾಗುತ್ತೆ ಅಷ್ಟು ಎಲಿಜಿಬಿಲಿಟಿಯನ್ನು ನೋಡಿ ಅಂತ ಹೇಳಿದ್ದೇವೆ. ಬಟ್ ಎಲ್ಲೂ ಕೂಡ ಯಾವುದೇ ನೀವು ಏನೇನು ಸರ್ಕಾರದ ಮಾರ್ಗಸೂಚಿಗಳು ಇದ್ದಾವೆ ಮತ್ತು ಮಾನದಂಡಗಳಿದ್ದಾವೆ, ಅವುಗಳಲ್ಲಿ ಒಂದೂ ಕೂಡ ಕಿಂಚಿತ್ತೂ ಸಡಿಲ ಮಾಡುವ ಪ್ರಶ್ನೆ ಇಲ್ಲ. ಹಾಲಿ ಚಾಲ್ತಿಯಲ್ಲಿರ್ತಕ್ಕಂಥ ಮಾನದಂಡ ಮತ್ತು ಮಾರ್ಗಸೂಚಿ 100ಕ್ಕೆ 100 ಕೂಡ ಅದನ್ನು ನೀವು ಸ್ಯಾಟಿಸ್ಫೈ ಮಾಡಿಕೊಂಡು ಅರ್ಹತಾ ಪಟ್ಟಿಯನ್ನು ಮಾಡಿ. ಇದನ್ನು ಮಾಡಬೇಕು ಅಂದರೆ ಸಮಯ ಆಗುತ್ತೆ, ಹೌದು ಆಗುತ್ತೆ. ಹಾಗಂತೇಳಿ ಯಾವುದು ಗೈಡ್ಲೈನ್ಸನ್ನು ನಾವು ಬೈಪಾಸ್ ಮಾಡೋಕ್ಕೂ ತಯಾರಿಲ್ಲ. ಸೊ ಎಲ್ಲರಿಗೂ ಈ ಮಾನದಂಡವನ್ನು ಅಪ್ಲೈ ಮಾಡಿ ಎಲಿಜಿಬಿಲಿಟಿಯನ್ನು ನೋಡಬೇಕಾದ್ರೆ ಸಮಯ ಬೇಕಾಗುತ್ತೆ. ಅಂದರೆ ಹಂಗಾದರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅಂತ ಹೇಳಿದ್ದೀವಿ. ಫಸ್ಟ್ ಯಾರು ಅರ್ಹರಿದ್ದಾರೆ ಅವರು ವೆರಿಫಿಕೇಷನ್ ಆಗಲಿ, 1 by 1